ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸೀಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನೊಂದು ವಿಷಯ ಹೇಳಕ್ಕಂತ ಬಂದಿದ್ದೀನಿ. ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ, ಎಲ್ಲರೂ ಎಲ್ಲ ಕಡೆಯೂ ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ದಾರೆ. ನಮ್ಮೂರಲ್ಲೂ ಕೂಡ ಗೌರಿ ಗಣೇಶ ಹಬ್ಬನ ಆಚರಿಸೋಣ ಅಂತ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಗಣೇಶನ ಇಡೋಕ್ಕೆ ಮಂಟಪ ಮಾಡ್ತಾಯಿದ್ದೀವಿ. ಮಂಟಪ ಮಾಡೋಕ್ಕೆ ಆಲ್ರೆಡಿ ಪೇಪರೆಲ್ಲ ಅಣಿಸಿ ಆಗಿದೆ. ಕೆಲವು ಕಡೆ ಇನ್ನೂ ಅಣಿಸೋದಿದೆ, ಅಣಿಸ್ತಾ ಇದ್ದೀವಿ. ನೋಡಿ, ಅಣಿಸೋಕ್ಕೋಸ್ಕರ 4 ಪಿಲ್ಲರ್ಗಳು ನಿಂತಿದ್ದಾವೆ. ಮತ್ತು ಒಂದು ಪಿಲ್ಲರು ಕಟ್ ಮಾಡ್ತಾಯಿದೆ. ಇದನ್ನು ಕಲರ್ ಪೇಪರ್ನ ಡೆಕೋರೇಷನ್ನು ಇದನ್ನು ಕಟ್ ಮಾಡ್ತಾಯಿದೆ. ಹಾಗೆ ಮೇಲ್ಗಡೆ ಬಲೂನ್ಸ್ ಅವೆಲ್ಲ ಚೆನ್ನಾಗಿ ನೀಟಾಗಿ ಕಟ್ಟಿದ್ದೀವಿ. ಕೆಲವು ಬಲೂನು ಮುಟ್ಟಿದ ಕೂಡಲೇ ಒಡೆದೋಗವು. ಕೆಲವರು ಸಣ್ಣ ಮಕ್ಕಳ ಥರ ಹಿರಿಯರೆಲ್ಲ ಹೊಡೆಯೋರು. ಹಾಗೆ ಕೆಲವು ಸಣ್ಣ ಚಳ್ಳೆ ಪಿಳ್ಳೆಗಳೆಲ್ಲ ನಂಗೆ ಬೇಕಣ ಅಂತ ಕೆಲವು ಇಸ್ಕೋಗವು. ಹಾಗೆ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಮಂಟಪನ ಮಾಡ್ತಾಯಿದ್ದೆವು. ಹಾಗೆ ನೋಡಿ, ಕಲರ್ ಪೇಪರ್ ಕಟ್ ಮಾಡಲಿ ಭಾರಿ ಬ್ಯುಸಿ ಇದ್ದಾರೆ ನಮ್ಮ 5ನೇ ಪಿಲ್ಲರು. ನೋಡಿ ಹೇಗಿದೆ, ನೋಡಿ ಎಷ್ಟು ಚೆಂದ ಇದೆಯಲ್ಲ. ನಮಸ್ತೆ, ಸೂಪರ್ ಆಗಿದೆ ನಮ್ಮ ಊರಿನ ಅಂಗನವಾಡಿ. ಹಾಗೆ ಹಿರಿಯರು ನೋಡಿ, ಹಿರಿಯರು ಬಂದು ಹೀಗೆ ಮಾಡು, ಹೀಗೆ ಇದು ಮಾಡ್ರು ಅಂತ ಹೇಳ್ತಿದ್ದಾರೆ. ಇವರು ಹಾಯ್ ನಮಸ್ತೆ ಸಾರ್ ಅಂತ ಹೇಳ್ತಿದ್ದಾರೆ. ನೋಡಿ, ಡೆಕೋರೇಷನ್ ಎಲ್ಲ ಮಾಡಿ ಆಯಿತು. ನೀಟಾಗಿ ಮಾಡಿ ಬಾಳೆ ಕಂಬ ಎಲ್ಲ ಕಟ್ಟಿದ್ದೀವಿ ನೀಟಾಗಿದೆ. ಮತ್ತು ಲೈಟ್ ಸೆಟ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದೀವಿ. ಹಾಗೆ ಈಗ ಎಲ್ಲ ಕ್ಲೀನ್ ಮಾಡಿ ಮನೆ ಹೋಗ್ಬೇಕಲ್ಲ, ಎಲ್ಲ ಕ್ಲೀನ್ ಮಾಡಿ ಇಟ್ಟಾಗಿದೆ. ನಾವು 2 ಬಾಳೆ ಕಂಬ ಉಳಿದವನ್ನ ತಗೋಗಿ ಅವ್ರಿಗೆ ಕೊಟ್ಟು ಕೂಡ ಅವರು ಸೀದಾ ಗೇಟಿಗೆ ಕಟ್ಟಿದ್ದಾರೆ. 1-2 ಕಲರ್ ಪೇಪರ್ ಇದ್ರೂ ಕೊಡಿ, ಅವನು 2 ಅಣಿಸ್ಕೊತೀನಿ ಅಂತ ಅಣಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೋಡಿ, ನಮ್ಮೂರಲ್ಲಿ ಗಣೇಶನ್ ಫಂಕ್ಷನಲ್ಲೂ ಕೂಡ ಲೇಡೀಸ್ ಕೂಡ ಡ್ರಮ್ ಸೆಟ್ ಹೊಡಿತಾರೆ. ಹೇಗೆ ಹೊಡಿತಿದ್ದಾರೆ ನೋಡಿ ಅಲ್ವಾ? ಒಬ್ರಿಗಿಂತ ಒಬ್ರು ಬಿಗಿಸ್ತಾರ. ಈಗ ನಾನು ಹೊಡಿತೀನಿ ಅನ್ನೋಕ್ಕೆ ಇವ್ರು ನಾನು ಹೊಡಿತೀನಿ ನೋಡಿ ಎಷ್ಟು ಚಂದ ಹೊಡಿತೀನಿ ಅಂತ ಒಬ್ಬರು ಟ್ರೈನಿಂಗ್ ಕೊಡ್ತಿದ್ದಾರೆ, ಹಿಂಗೆ ಹೊಡಿಯೋದು ಅಂತ. ಅದ್ರ ಜೊತೆ ಆ ಸಣ್ಣ ಪಿಳ್ಳೆ ಬೇರೆ ಹೊಡಿತಿದ್ದಾರೆ. ಹಾಗೆ ಇವ್ರು ಹಂಗಲ್ಲ ಹೊಡಿಯೋದು, ಹಿಂಗೆ ಹೊಡಿ ಅಂತ ಕೋಲಲ್ಲಿ ಹೊಡಿತಿದ್ದಾರೆ ಅವರಿಗೆ. ನೋಡಿ ಎಷ್ಟು ಚಂದ ಹೊಡಿತು. ಇವನು ಎಂಥ ಸೌಂಡು ಮಾರ, ಈ ಥರ ಸೌಂಡಾ? ನನ್ನ ಕಿವಿ ಎಲ್ಲ ಹೊಡೆದೇ ಹೋಗ್ತಿದೆ. ಅದಕ್ಕೆ ನಾನು ಕಿವಿ ಮುಚ್ಚಿಬಿಡ್ತೀನಿ ಅಂತ ಬೇಗ ಕಿವಿ ಮುಚ್ಕೊಂಡಿದ್ದಾನೆ ಅಲ್ವಾ? ನೋಡಿ ಎಷ್ಟು ಚಂದ ಹೊಡಿತಾ ಇದೆ. ಹಾಗೆ ಅವರಿಗೆ ಸುಸ್ತಾಯಿತು, ಹಾಗಾಗಿ ಇದನ್ನು ಹೊಡೆಯೋಣ ಅಂತ ಇಲ್ಲಿ ಇಸ್ಕೊಳ್ಳೋಣ ಅಂತ ಬಂದರು. ಇವರು ತಡಿ ನಾನು ಹೊಡಿತೀನಿ ಸ್ವಲ್ಪ ಹೊತ್ತು ಅಂತ ನಿಂತ್ಕೊಂಡಿದ್ದಾರೆ. ಅವ್ರು ಸುಮ್ಮನೆ ನಿಂತ್ಕೊಂಡ್ರು ಅಲ್ಲ. ನೋಡಿ ಅವನು ಹೆಂಗೆ ಹೊಡಿತಾನೆ ನೋಡಿ, ಅಲ್ಲಿ ನೋಡಿ ಹೊಡೆದೇ ಹಾಕ್ತಾನೆ, ಆ ಥರ ಹೊಡಿತಾನೆ ನೋಡಿ ಅಲ್ವಾ? ಅವ್ನು ನೋಡಿ ಬಡ್ಡ ಹೊಡೆಯೋಕೆ ಆಗ್ತಿಲ್ಲ, ಆದರೂ ಅವನ ಕೈಯಲ್ಲಿರೋ ಕೋಲು ಜಾರಿ ಹೋಗ್ತಿದ್ದಾವೆ. ಹಾಗೆ ದೇವಸ್ಥಾನದಲ್ಲಿ ಜಾಗಂಟೆ, ಹಾಗೆ ಹಣ್ಣು ಕಾಯಿ ಮತ್ತು ಬಾಳೆಹಣ್ಣು ಎಲ್ಲ ಥರದ ದವಸ ಧಾನ್ಯಗಳು ಕೂಡ ಇದ್ದು, ಹಾಗೆ ಕೊಡಪಾನಿ ದೀಪ ನೋಡಿ ಎಷ್ಟು ಚೆಂದ ಬೆಳಗ್ತಾ ಇದೆ. ಹಾಗೆ ನಮ್ಮ ಗಣೇಶನ ಎದುರಿಗೆ ಅಕ್ಷತೆ ಕಾಳು ಎಲ್ಲ ಇಟ್ಟಿದ್ದೀವಿ. ನೋಡಿ ಗಣೇಶ ಎಷ್ಟು ಪುಟ್ಟದಾಗಿದ್ದಾನೆ ಅಲ್ವಾ? ಸಖತ್ತಾಗಿ. ಹಾಗೆ ಅದರೆಲ್ಲ ಡೆಕೋರೇಷನ್ನು ಮುಂದಕ್ಕೆ ಎಲ್ಲ ಚೆಂದ ಮಾಡಿ ನೋಡಿ, ಹೂವು ಮಾತ್ರ ಸಖತ್ತಾಗಿ ಮುಡಿಸಿದ್ದಾರೆ. ಗಣೇಶ ಪಾಪ ಸೊಂಡ್ಲನ್ನೇ ಎತ್ತಕ್ಕಾಗ್ತಿಲ್ಲ, ಆ ಥರ ಹೂವು ಮುಡಿಸಿದ್ದಾರೆ. ಏನ್ರೋ ಇಷ್ಟೊಂದು ಸೊಂಡ್ಲು ಎತ್ತಕ್ಕಾಗ್ದಿದ್ದು ಮುಡಿಸಿದ್ದೀರಾ ಅಂತಿದ್ದಾರೆ ಇವರು. ನೋಡಿ ಇವರು ಪೋಸ್ ಹೆಂಗೆ ಕೊಡ್ತಿದ್ದಾರೆ ನೋಡಿ, ಹಾಯ್ ಅಂತಿದ್ದಾರೆ. ಹಾಗೆ ಎಲ್ಲರೂ ಕೂಡ ಆಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ಪ್ರಸಾದನ ಹಂಚಕ್ಕೆ ಹಿಡಿದ್ರು. ಪ್ರಸಾದ ತಿಂತ ಎಲ್ಲ ಕೂತ್ಕೊಂಡಿದ್ದಾರೆ. ನೋಡಿ ಅಜ್ಜ ಅಜ್ಜಿ ಮತ್ತು ಚಳ್ಳೆ ಪಿಳ್ಳೆಗಳೆಲ್ಲ ಊರಿನ ವ್ಯಕ್ತಿಗಳು, ಗಣ್ಯರು ಎಲ್ಲರೂ ಬಂದಿದ್ದರು. ಹಾಗೆ ನೋಡಿ ನಮ್ಮ ಸಣ್ಣ ಮಕ್ಕಳು ಕೂಡ ಒಳ್ಳೆ ಎಷ್ಟು ಚಂದ ನೋಡಿ. ನಮ್ಮ ಡೆಕೋರೇಷನ್ ಮಾಡೋಕ್ಕೆ ಬಂದಿರೋ ಹುಡುಗರೆಲ್ಲ ಚೆನ್ನಾಗಿದು ಮಾಡಿ ತಿಂತಿದ್ದಾರೆ. ಹಾಗೆ ಇವರಿಬ್ಬರು ನೋಡಿ ಯಾವ ಥರ ನೋಡಿ ಪೋಸ್ ಕೊಟ್ಕೊಂಡ, ಆ ಕಡೆ ನೋಡಬೇಡ ಅಂತ ಅವಳು ಸಿಗ್ನಲ್ ಕೊಡೋದು ಅವಳಿಗೆ. ಹಾಗಾಗಿ ಅವಳು ಹತ್ಲ ತಿರ್ಕೊಂಡು ಬಿಟ್ಲು. ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಖುಷಿಯಿಂದ, ಸಂತೋಷ ಸಂಭ್ರಮದಿಂದ ಗಣೇಶನ ಹಬ್ಬನ ಆಚರಿಸ್ತಾ ಇದ್ದರು. ಹಾಗೆ ನೋಡಿ ಎಲ್ಲರಿಗೂ ಪುಳಿಯೋಗರೆ ಎಲ್ಲದನ್ನೂ ಹಂಚ್ತಾ ಇದ್ದಾರೆ ಅಲ್ಲ.
ನೋಡಿ ಅಲ್ಲೊಬ್ರು ಈಗ ಸೂಪರ್ ಸೂಪರ್ ಅಂತಿದ್ದಾರೆ ನೋಡಿ, ತಮ್ಮ ಕೊಡ್ತಿದ್ದಾರೆ ಹೆಬ್ಬೆಟ್ ಕೊಡ್ತಿದ್ದಾರೆ ಅವರು, ಸೂಪರ್ ಅಂತ ನೋಡಿ. ನೋಡಿ ಇವಾಗ ನಮ್ಮ ಹುಡುಗರು ಸವಾರಿ ಈಗ ಡ್ರಮ್ ಸೆಟ್ ಹೊಡಿಯೋದು. ನೀವೇನು ಹೊಡಿಯೋದು, ನಾವು ಹೊಡೆದು ತೋರಿಸ್ತೀವಿ ಬನ್ನಿ ಅಂತ. ನೋಡಿ ಪಕ್ಕದಲ್ಲಿರೋ ಹುಡುಗ ಪಾಪ ನನಗೆಲ್ಲ ಹೊಡೆದ್ಬಿಡ್ತಾನಂತ ಅವ್ನ ಕಾಲು ಎತ್ತಲಾಗ ಹೇಳ್ಕೊಂಡ, ಅದರಲ್ಲೂ ಹೂಂಗಿಡನು ಮುರಿದಾಕ್ತಿರೋ ಅಂತ ಬೇರೆ ಹೇಳೋದು ಅಲ್ವಾ. ನೋಡಿ ಈಗ ಇಬ್ಬರು ಹೊಡಿತಿದ್ದಾರೆ, ಚೆನ್ನಾಗಿ ಹೊಡಿತಿದ್ದಾರೆ ಅಲ್ವಾ. ನಾವು ಕೂಡ ಡ್ರಮ್ ಸೆಟ್ ಹೊಡೆದಿದ್ದೀವಿ, ಆದರೆ ಹೆಚ್ಚಿಗೆ ಹೊತ್ತು ಹೊಡೆದಿಲ್ಲ, ಇದೊಂದು ಸ್ವಲ್ಪ ಹೊತ್ತು ಹೊಡೆದವ, ಆಮೇಲೆ ಎದ್ದೋದವು. ನೋಡಿ ಚೆನ್ನಾಗಿ ಹೊಡಿತಾರೆ, ಸೂಪರಾಗಿ ಟ್ರೈನಿಂಗು ಚೆನ್ನಾಗಿ ಕೊಡ್ತಾರೆ. ನೋಡಿ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಹೀಗೆ ಮನೆಗೆ ಹೋಗೋರು ಮನೆಗೆ ಹೋಗ್ತಾ ಇದ್ದಾರೆ. ನೋಡಿ ಇವ್ರು ನೋಡಿ ಎಷ್ಟು ಭರತನಾಟ್ಯ ಅಂತಲೂ ಗೊತ್ತಿಲ್ಲ, ಇದು ಅದು ಕೋಲಾಟ ಅಂತಲೂ ಗೊತ್ತಾಗ್ತಿಲ್ಲ, ಹರೆಗಾಸೆ ಅಂತಲೂ ಗೊತ್ತಾಗ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲ. ಓಟ್ರಾಸಿ ಕುಣಿತಾ ಇದ್ದಾರೆ, ಅವ್ರು ಡೋಲ್ ಹೊಡಿತಿದ್ದಾರೆ, ಇವ್ರು ಕುಣಿತಾ ಇದ್ದಾರೆ ಅಷ್ಟೇ. ಅಥವಾ ತಟ್ಟಿ ರಾಯಿನ ಕುಣಿತ ಅಂತಲೂ ಗೊತ್ತಾಗ್ತಿಲ್ಲ. ನೋಡಿ ಹೇಗೆ ಕುಣಿತಿದ್ದಾರೆ, ಬಾರಿ ಸಖತ್ತಾಗಿ ಕುಣಿತಾರೆ ಮಕ್ಕಳು. ನೋಡಿ ಹೋದ್ರ ನಾಯಿಗೆ ನೋಡಿ ಡ್ರಮ್ ಸೆಟ್ ಹೊಡೆದಂಗು ನಿದ್ರೆ ಮೂಕರ್ಸ್ ಮಗ ನೋಡಿ ಹೇಗೆ ಹಿಂದಕ್ಕೆ ಬೀಳುತ್ತೆ ನೋಡಿ, ಅದು ಅಲ್ಲೇ ಯಾರೋ ತಗೊಬಂದು ಬಿಟ್ಟಿದ್ದಾರೆ ಕೂಡ, ಹಂಗಾಗಿ ಅಲ್ಲೇ ಇತ್ತು. ಈಗ ಎಲ್ಲರೂ ಗಣೇಶಗೆ ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡಿ ಕೈ ಮುಗಿತಾ ಇದ್ದಾರೆ ಇಲ್ಲಿ. ಏಕೆಂದರೆ ಬೆಳಿಗ್ಗೆ ಮುಂಚೆ ಬರೋಕ್ಕಾಗಲ್ಲ, ಕೆಲವರು ಅಜ್ಜಿಯರಿಗೆಲ್ಲ ಬರೋಕ್ಕಾಗಲ್ಲ, ಹಾಗಾಗಿ ಈಗ ಬಂದು ಕೈ ಮುಗಿತಾ ಇದ್ದಾರೆ. ನೋಡಿ ಬಲೂನೆಲ್ಲ ಎಷ್ಟು ಚೆಂದ ಇದೆ. ನೋಡಿ ಇವರೊಬ್ಬರು ಕೈ ಮುರ್ಕೊತಾರಂತನೂ ಗೊತ್ತಿಲ್ಲ, ಎಲ್ಲ ಕೈ ಎಲ್ಲ ತಿರುಗ್ತಾ ಇದ್ದಾರೆ. ನೋಡಿ ಇವರೆಲ್ಲ ಬೆಳಿಗ್ಗೆ ಮುಂಚೆ ಬರೋಕ್ಕಾಗಲ್ಲ, ಹಾಗಾಗಿ ಈಗ ಬಂದು ಕೈ ಮುಗಿತಾ ಇದ್ದಾರೆ. ಈಗ ನೋಡಿ ಎಲ್ಲರೂ ಕೂತ್ಕೊಂಡು ಮತ್ತೆ ಅಂತ ಗಣೇಶನ ಕಾಯೋದಲ್ಲ, ಬರೀ ಪುರಾಣ ಮಾಡೋಕ್ಕೋಸ್ಕರ ಇಲ್ಲಿ ಕೂತ್ಕೊಂಡಿದ್ದಾರೆ ಸುಮ್ಮನೆ. ಪುರಾಣ ಇವ್ರ ಕಷ್ಟ ಸುಖ ಮಾತಾಡೋದು ಅಷ್ಟೇ ಅವ್ರ ಕೆಲಸ. ಹಬ್ಬದ ದಿನ ಒಂದಿನ ಮಾತಾಡ್ತಾರೆ. ನೋಡಿ ಗರ್ತಿಕೆರೆಯಲ್ಲಿ ನೋಡಿ ಎಷ್ಟು ಚಂದ DJ ಮತ್ತು ಕುಣಿತ ಇರ್ಬೋದು, ಮತ್ತು ಬಾವುಟ ಹಿಡ್ಕೊಂಡು ಶಿವಾಜಿ ಕೂಗಿರ್ಬೋದು ಎಲ್ಲ ಮಾಡ್ತಾಯಿದ್ರು. ಹಾಗೆ ಭಾರಿ ವಿಜೃಂಭಣೆಯಿಂದ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಒಳ್ಳೆ ಮೆರವಣಿಗೆಯಿಂದ ಹೊಂಟಿದ್ರು. ಒಳ್ಳೆ ಚೆನ್ನಾಗಿತ್ತು, ಸಖತ್ತಾಗಿತ್ತು, ನನಗೇನ ಖುಷಿ ಆಯಿತು. ಹಾಗೆ ಗೊಂಬೆ ಕುಣಿತ ಎಲ್ಲದೂ ಇತ್ತು, ಮತ್ತು ಹಾಗೆ ಯಕ್ಷಗಾನದ್ದು ಪಾರ್ಟು ಎಲ್ಲ ಹಾಕ್ಕೊಂಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ, ನನಗೇನೋ ಮೈ ಎಲ್ಲ ರೋಮಾಂಚನ ಆಯಿತು. DJ ಅಂದರೆ ಎಷ್ಟು ಸಖತ್ತಾಗಿತ್ತು ಅಂದರೆ ಕಾಲಲ್ಲೇ ತಯ್ಯ ತಕ್ಕ ಹೊಡಿಯೋವು, ಕುಣಿಬೇಕು ಅನ್ಸೋದು, ಆದರೆ ಕುಣಿಯೋಕ್ಕೆ ಮನ್ಸ್ತಾ ಇರಲ್ಲ. ಅದು ಲೈಟ್ ಸೆಟ್ಟಿಂಗ್ ನೋಡಿ ಎಷ್ಟು ಚಂದ ಮಾಡಿದಾರಲ್ವ. ಹಾಗೆ ಪಟಾಕಿ ಸುರುಮಳೆನೇ ಹರಿಸಿದ್ರು, ನಿನ್ನೆ ಪಟಾಕಿ ಸುರುಮಳೆನೇ ಹರಿಸಿದ್ರು, ಅಷ್ಟು ಚೆನ್ನಾಗಿ ಪಟಾಕಿ. ಅದು ಎಷ್ಟು ಪಟಾಕಿ ಅಂದರೆ ಒಂದು ಆಟೋ ಫುಲ್ ಇದ್ದೇನು ಅಷ್ಟಿದ್ದು, ಒಂದೊಂದು ಕಡೆಗೆ ಒಂದೊಂದು ಥರ ಪಟಾಕಿ, ಸಿಡಿಮದ್ದುಗಳದ್ದೇ ಸುರುಮಳೆ. ಅಷ್ಟು ಚೆನ್ನಾಗಿ ವಿಸರ್ಜನೆ ಮಾಡೋಕ್ಕೆ ವ್ಯವಸ್ಥೆನ ಮಾಡಿದರು. ನೋಡಿ ಪಟಾಕಿ ನೋಡಿ, ರೋಡ್ ತುಂಬ ಸರಸ್ ಪಟಾಕಿ, ಮಿನಿಮಮ್ ಒಂದು 3 ಅಡಿ ಉದ್ದದ್ದೇನೋ ಅಷ್ಟು ಉದ್ದ ಇತ್ತು. ಹಾಗೆ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಪಾರ್ಟ್ ಹೇಗೆ ಹಾಕೊಂಡು ಇದೆ, ಅವ್ರು ಬೇರೆ ಗೊಂಬೆರು ತಿರುಗ್ತಾ ಇದ್ದಾರೆ. ಹಾಗೆ ಊಟದ ವ್ಯವಸ್ಥೆ ಎಲ್ಲದಿತ್ತು, ಪಲಾವು ಮತ್ತು ಕೇಸರಿ ಬಾತು, ಸಾಂಬಾರು ಎಲ್ಲದನ್ನೂ ಹಾಕಿದ್ರು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆನೂ ಕೂಡ ಮಾಡಿದರು ನಿನ್ನೆ. ಅಷ್ಟು ಚೆನ್ನಾಗಿ. ಅದು ಬೇರೆ ಮಳೆ ಬೇರೆ ಜಿಟಿ ಮಳೆ ಬರ್ತಿತ್ತು. ಗಣೇಶನ ಬಿಡ್ಬೇಕಾದ್ರೆ ಮಳೆ ಬರಲಿಲ್ಲ ಅಂದರೆ ಕುಣಿಯೋರಿಗೆ ಎನರ್ಜಿನೇ ಇರಲ್ಲ ಅಲ್ವಾ. ಹಾಗಾಗಿ ಅವರು ಕುಣಿತಾ ಇದ್ರಲ್ಲ, ಸುಸ್ತಾಗಿರುತ್ತೆ ಅಂತ ಒಂಚೂರು ತಣ್ಣಗಿರಲಿ ಅಂತ ಒಂಚೂರು ಮಳೆ ಬಂತು. ಮಳೆ ಏನು ಒಂದು ಅರ್ಧ ಗಂಟೆ ಮಳೆ ಬಂತು, ಅಷ್ಟೇ ಚೆನ್ನಾಗಿ ಬಂದಿದೆ ಮಳೆ ಅಲ್ವಾ. ಹಾಗಾಗಿ ಕುಣಿಯೋಕೊಳ್ಳೆ ಸೂಪರ್ ಆಯಿತು ಅವರಿಗೆ. ಈ ಗಣೇಶನ ನೋಡಿ ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡು ಹಿಂದ್ಗಡೆ ಲೈಟ್ ಸೆಟ್ಟಿಂಗು ಮತ್ತು ಹೂವಿನ ಹಾರ ಎಲ್ಲ ಚೆನ್ನಾಗಿ ಮಾಡಿದರು. ಹಾಗೆ ಸಖತ್ತಾಗಿ ಇದನ್ನ ಮಾಡಿದರು. ಆಗೋ ತನಕನೂ ಕುಣಿತಾನೇ ಇದ್ದರು ಅವರೆಲ್ಲ. ಆಮೇಲೆ ಎಷ್ಟೊತ್ತಿಗೆ ಹೋಗಿ ಊಟ ಮಾಡಿದ್ರು ನಮಗೇನೋ ಗೊತ್ತಿಲ್ಲ. ನಾವು ನೋಡ್ತಾ ಬೈಕ್ ಹತ್ರ ನಿಂತ್ಕೊಂಡಿದ್ದೆವು. ನಿಂತ್ಕೊಂಡು ಒಂದು ಅರ್ಧ ಗಂಟೆ ನಿಂತ್ಕೊಂಡವು, ಕುಣಿತಾ ಇದ್ದರು ಅವರು ಕೂಡ. ನಾವು ಒಳ್ಳೆ ಸಖತ್ತಾಗಿ ಎಂಜಾಯ್ ಮಾಡ್ತಾ ಬೈಕ್ ಹತ್ರ ನಿಂತ್ಕೊಂಡಿದ್ದೆವು ಅಲ್ವಾ.
ಈ ಊರಲ್ಲೂ ಕೂಡ ಗಣೇಶನ ಬಿಡೋಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ರು. ಎಲ್ಲರೂ ಕಾಯ್ತಾ ಇದ್ದಾರೆ ಎಷ್ಟೊತ್ತಿ ಭಟ್ರು ಬರ್ತಾರೆ ಅಂತ. ಹಾಗೆ ನೋಡಿ ಭಟ್ರು ಬಂದಾಯಿತು. ಇಲ್ಲಿ ಗಣೇಶನ ಹೊತ್ಕೊಂಡು ಹೊಂಟಾಯಿತು ಸೀದಾ ಬಿಡೋಕ್ಕೆ. ಇನ್ನೇನು ವಿಸರ್ಜನೆ ಮಾಡೋದು ಒಂದೇ, ಇನ್ನು ಬಾವಿಕಟ್ಟೆ ಹತ್ರ ಹೋಗ್ತಾರೆ ಆಯಿತಾ. ಓಕೆ ಫ್ರೆಂಡ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಬೈ ಬೈ, ಟೇಕ್ ಕೇರ್.